ಮಗಳೇ, ಆ ಅಮ್ಮ ಇಲ್ಲಿಗೆ ಬರ್ತಾಳೆ. ಇವಾಗ ನೀನು ಬಿಡಬಾರ್ದು. ನೀನು ಹೆಂಗೆ ಮಾತಾಡಬೇಕು ಅಂತಂದರೆ, ಆ ಅಮ್ಮ ಇವಾಗ ಏನು ಅನ್ಕೊಂತಾಳೆ ಗೊತ್ತಾ? ನೀನು ಶಿವನ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದ್ಯಾ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಶಿವಗೂ ನನಗೂ ಒಂದು ಮಾಡಿ ಅದಕ್ಕೆ ಇದಕ್ಕೆ ಅಂತ ನಿಮ್ಗೆ ಸಹಾಯ ಮಾಡಲಿಲ್ಲ, ಮನುಷ್ಯತ್ವ ಇಟ್ಕೊಂಡು ಸಹಾಯ ಮಾಡಿದ್ದೀನಿ. ನಿಮ್ಮ ಮೊಮ್ಮಗನ ಮದುವೆ ಅಲ್ವಾ, ನನಗೇನು ಬೇಜಾರಿಲ್ಲ, ಮಾಡಿ ಮುಗಿಸಿ ಅಂತ ಹೇಳ್ಬಿಟ್ಟು ಈ ಥರ ನಾಟಕ ಆಡ್ಬೇಕು ನೀನು. ಅಮ್ಮ, ಹಿಂಗೆ ನಾಟಕ ಆಡಿದ್ರೆ ಸರಿ ಬಿಡು ಅಂತ ಹೇಳಿದ್ರೆ ಆಮೇಕಿಂದ ಏನಾರ ನೋಡ್ಕೊಂಡ್ರೆ ಆಯಿತು. ಇವಾಗ ನೀನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದೀಯ ಅಂತ ಹೇಳಿದ್ರೆ, ಹಾಂ ನೋಡು, ಅಯ್ಯಮ್ಮ ಬಾತ್ರೂಮ್ಗೆ ಹೋಗೋಳೆ, ಇನ್ನೇನು ಬತ್ತಾಳೆ, ಬರೋ ಅಷ್ಟೊತ್ತಿಗೆ ಏನಾರ ಒಂದು ನೀನು ನಾಟಕ ಶುರು ಮಾಡ್ಕೋಬೇಕು. ಇನ್ನೂ ಶಿವ ಬಂದಿಲ್ಲ, ಅವನು ಸಿಟಿಗೆ ಹೋಗೋನಂತ ಏನಕ್ಕೂ ಅವ್ನಿಗೆ ಯಾರು ಫೋನ್ ಸಮೇತನೂ ಹಾಕಿಲ್ಲ. ಅವ್ನು ಬರೋ ಅಷ್ಟೊತ್ತಿಗೆ ನೀನು ಆಡಿ ನಾಟಕ ಗಿಟಕ ಎಲ್ಲ ಮುಗಿಸ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ ಸರಿನಾ? ಇವತ್ತು ಡಿಸ್ಚಾರ್ಜ್ ಆಯ್ತದೆ. ಡಿಸ್ಚಾರ್ಜ್ ಆದಮೇಲೆ ಇವತ್ತು ಮನೆಗೆ ಹೊಂಟೋಗ್ಬಿಡ್ತಾಳೆ, ಅಯ್ಯಮ್ಮನ ಮನೆಗೆ ಹೋಗ್ತಾಳೆ, ನಾವು ಮನೆಗೆ ಹೋಗ್ತೀವಿ. ಆಮೇಕಿಂತ ಇಂಥ ಚಾನ್ಸ್ ಸಿಗೋಕ್ಕಿಲ್ಲ. ನೋಡ್ತಾ ಇರು, ಸುಮ್ಕೆ ಅಯ್ಯಮ್ಮಂತ ಏನು ಮಾತಾಡಬೇಕು ಎಲ್ಲ ಮಾತಾಡ್ಬಿಡು, ಇದೇ ಚಾನ್ಸು. ಅಯ್ಯಪ್ಪ ಶಿವನೇ, ಸೊಂಟ ನೋವು ಇವಾಗ ಒಂಚೂರು ಮೇಲು. ಏನವ, ನೀನು ಹೊಟ್ಟೆ ಅಂತೂ ತಣ್ಣಗಿರ್ಲಿ ಕಣವ, ದೇವ್ರು ಒಳ್ಳೇದು ಮಾಡಲಿ. ನಾನು ನಿನ್ಗೆ ಅಷ್ಟೆಲ್ಲ ಮಾಡಿದ್ದೀನಿ, ನಿಂಗೆ ಅಷ್ಟೆಲ್ಲ ಅವಮಾನ ಮಾಡಿ ಮಂತಾಗ ಬಂದಾಗ ಕ್ಯಾಕೋರ್ ಸುಗುತ್ತು ಮಾಡಿ ಎಲ್ಲ ಕಳಿಸಿದ್ದೀನಿ. ಆವಾಗ ಬೇಕಾದ್ರೆ ನೀನು ನಾನು ಬಿದ್ದಾಗ ಬಿದ್ದು ಸಾಯ್ಲಿ ಬಿಡು ಈ ಮುದುಕಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗ್ಬೋದಿತ್ತು. ಆದರೆ ಹೊಂಟೋಗಿದ್ದಾಗ ನೀನು ಅಲ್ಲೇ ಇದ್ದು ನನ್ನ ಆಸ್ಪತ್ರೆ ಕರ್ಕೊಂಬಂದು ಸೇರಿಸಿ ನನ್ನ ಮೊಮ್ಮಗ ಇಲ್ದಿರೋ ಟೈಮಾಗ ನನ್ನ ಜೀವನೇ ಉಳಿಸ್ಬಿಟ್ಟೆ ಕಣವ. ನೀನಂತೂ ನನ್ನ ಜೀವನೇ ಉಳಿಸ್ಬಿಟ್ಟೆ. ಹೆಂಗೋ ಅತ್ಲಾಗೆ ದೇವ್ರು ಒಳ್ಳೇದು ಮಾಡಲಿ. ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ, ಕಷ್ಟ ಅಂದಮೇಲೆ ಸಹಾಯ ಮಾಡಲೇಬೇಕಲ್ವಾ. ನಾನಂತೂ ಮೊದಲು 420 ಆಗಿ ಏನೇನೋ ಮಾಡ್ತಾಯಿದ್ದೆ, ದೊಡ್ಡ 420 ಆಗಿದ್ದೆ ನಾನಂತೂ. ಆದರೆ ಇವಾಗ ಎಲ್ಲ ಅರ್ಥ ಹೋಗ್ಬಿಡ್ತು ಜೀವನ ಏನು ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ನಿಮಗೆಲ್ಲ ಎಷ್ಟು ಬೇಜಾರು ಮಾಡಿದ್ದೀನಿ, ಎಷ್ಟೆಲ್ಲ ಹರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತಾಯ್ತೈತೆ. ಅವಾಗ ಏನೂ ಗೊತ್ತಾಯ್ತಾ ಇರಲಿಲ್ಲ, ಇವಾಗೆಲ್ಲ ಸಂದ ಗೊತ್ತಾಯ್ತಾಯ್ತು ನನಗಂತೂ. ಏನು ಎತ್ತ ಅಂತ ಎಲ್ಲ ಸಂದ ಗೊತ್ತಾಯ್ತೈತೆ. ಅದಕ್ಕೆ ನಾನು ಇವಾಗ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಅಮ್ಮಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಮಾತ್ರ ಅನ್ಕೋಬೇಡಿ ಸರಿನಾ? ನನಗೇನು ಬೇಜಾರಿಲ್ಲ. ನಾನು ಮಾಡಿರೋ ತಪ್ಪಿಗೆ ತಕ್ಕನ ಶಿಕ್ಷೆ ಆಗೈತೆ ನನಗಂತೂ. ಬಿಡಿ, ಶಿವು ಎಲ್ಲಿದ್ರು ಚೆನ್ನಾಗಿರಲಿ. ನೀವು ಅಷ್ಟೇ, ಯಾರ ಜೊತೆ ಇದ್ರೂ ಪರವಾಗಿಲ್ಲ, ನೀವು ಖುಷಿಯಾಗಿರಿ ಅಷ್ಟೇ ಸಾಕು. ನಾವು ಈ ಊರಾಗಿರೋದಕ್ಕೆ ತಾನೇ ನಿಮಗೆ ತೊಂದರೆ. ನಾನು ನಮ್ಮಮ್ಮ ಇಬ್ರು ನಾಳೆ ಊರು ಖಾಲಿ ಮಾಡ್ಕೊಂಡು ಹೊಂಟೋಗ್ಬೇಕು ಅಂತ ಅನ್ಕೊಬಿಟ್ಟಿದ್ದೀವಿ. ಇವತ್ತು ಏನು ತಲೆ ಕೆಡಿಸ್ಕೊಬೇಡಿ, ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾವ್ರೆ. ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಸೇಫಾಗಿ ಮನೆಗೆ ತಲುಪಿಸ್ಬಿಟ್ಟು ನಾನು ನಮ್ಮಮ್ಮ ಊರು ಬಿಟ್ಬಿಟ್ಟು ಹೊಂಟೋಗ್ತೀವಿ. ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಸುಮ್ಮನೆ ಯಾಕೆ ಒಪ್ಕೋತೀನಿ, ನಾನು ನಿಮಗೆಲ್ಲ ಎಷ್ಟೆಲ್ಲ ಮೋಸ ಮಾಡಿಬಿಟ್ಟೆ, ಎಷ್ಟೆಲ್ಲ ಬೇಜಾರು ಮಾಡಿಬಿಟ್ಟೆ, ಶಿವಂಗೆ ಎಷ್ಟೆಲ್ಲ ಗೋಳಾಡಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು ನನಗಂತೂ. ಅದಕ್ಕೆ ಈಗೆಲ್ಲ ಬದಲಾಗಬೇಕು ಅಂತ ಬದಲಾಗ್ಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಯಾವ್ದನ್ನ ಫ್ಯಾಕ್ಟ್ರಿನ ಕೆಲಸ ಮಾಡ್ಕೊಂಡು ಚೆನ್ನಾಗೇ ದುಡ್ಕೊಂಡು ಇದ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀವಿ. ಅದಕ್ಕೆ ಇಬ್ಬರು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ. ನಿಮಗೆಲ್ಲ ಹುಷಾರಾಯಿತು ತಾನೇ? ನೀವು ಮನೆಗೆ ಬಿಟ್ಬಿಟ್ಟೆ ಹೋಯ್ತೀವಿ ಸರಿನಾ? ನಾವಂತೂ ಅರ್ಧ ದಾರಿನಾಗಂತೂ ಬಿಟ್ಟು ಹೋಗಿಲ್ಲ. ನಾನು ನಿಮಗೆಲ್ಲ ತಪ್ಪು ಮಾಡಿದ್ದೀನಲ್ಲ, ನಿಮಗೆಲ್ಲ ಹೊರಟು ಮಾಡಿದ್ದೀನಲ್ಲ, ಅದಕ್ಕೆಲ್ಲ ನನಗೆ ಕ್ಷಮೆ ಇರಲಿ. ಕ್ಷಮಿಸ್ಬಿಡಿ, ತಪ್ಪು ಆಗ್ಬಿಡ್ತು, ಒಟ್ಟಿಗೆ ಹಾಕೊಂಡು ಕ್ಷಮಿಸ್ಬಿಡಿ. ನೀವು ಯಾವುದೇ ಕಾರಣಕ್ಕೂ ನಿಮಗೆ ಸಹಾಯ ಮಾಡಿದ್ದು ನಿಮ್ಮ ಮೊಮ್ಮಗನ ಪಡ್ಕೊಳ್ಳೋಕ್ಕೋಸ್ಕರ ಅಂತ ಮಾತ್ರ ನೀವು ಅನ್ಕೋಬೇಡಿ. ನಿಮ್ಮ ಮೊಮ್ಮಗನ ಪಡ್ಕೊಳ್ಳೋಕ್ಕೆ ಅಂತ ಮಾತ್ರ ಈ ಕೆಲಸ ನಾನು ಮಾಡಲಿಲ್ಲ. ನಾನು ಏನಿದ್ರು ಮನುಷ್ಯತ್ವ ಇಟ್ಕೊಂಡು ಮಾಡಿದೆ ಅಷ್ಟೇ. ನಮ್ಮ ಅಮ್ಮನೂ ಆಕ್ಸಿಡೆಂಟಾಗಿ ಬಿದ್ದಿತ್ತು. ಹೆಂಗೋ ದೇವರು ದೊಡ್ಡವನು, ಇಬ್ರಿಗೂ ಒಳ್ಳೇದು ಮಾಡ್ಬಿಟ್ಟು ನಂಗೆ ಅಷ್ಟೇ ಸಾಕು. ನೀವಿಬ್ಬರು ಖುಷಿಯಾಗಿರ್ತೀರಾ ಅಷ್ಟೇ ಸಾಕು ನನಗೆ. ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀನಿ ನಾನು ಸರಿನಾ? ಹೋಗ್ಬಿಟ್ಟು ಮಾತ್ರೆ ಗೀತ್ರೆ ಏನು ಅಂತ ಇಸ್ಕೊಂಬಿಟ್ಟು ಬರ್ತೀನಿ. ಏನು ಇಷ್ಟೊಂದೆಲ್ಲ ಬದಲಾಗ್ಬಿಟ್ಟವಳಲ್ಲ, ನಾನೆಲ್ಲ ನನ್ನ ಮೊಮ್ಮಗನಿಗೋಸ್ಕರ ಇಷ್ಟೆಲ್ಲ ಮಾಡೋಳೆ ಮಳ್ಳಿ ಅಂದ್ಕೊಂಡಿದ್ದೆ. ಆದರೆ ಇಲ್ವಲ್ಲ, ಪಾಪ ಅನ್ನಿಸ್ತೈತೆ. ನೋಡಿ ಅಕ್ಕ, ನಾವು ನಿಮಗೆಲ್ಲ ಏನೆಲ್ಲ ಕಾಟ ಕೊಟ್ಬಿಟ್ವಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನ್ನ ಮಗಳನ್ನ ಕರ್ಕೊಂಡು ನಾನು ಹೊಂಟೋಯ್ತೀನಿ ಸರಿನಾ? ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನೋ ಕೆಟ್ಟಗಳಿಗೆ ನಡೆದೋಗ್ಬಿಡ್ತು. ನಾವು ಅಷ್ಟೇ ಕಷ್ಟದ ಪರಿಸ್ಥಿತಿನಾಗೆ ಇದ್ದೀವಿ. ನನ್ನ ಮಗ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ನನ್ನ ಮಗ ಸೊಸೆ ಇಬ್ರು ನಾವು ಮಾಡಿದ ಕರ್ಮಕ್ಕೆ ನಾವು ಒಯ್ತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಕರ್ಮಗಳಲ್ವಾ, ಅನುಭವಿಸ್ಲೇಬೇಕು. ಹೆಂಗೋ ಬಿಡಿ. ನಿಮ್ಮ ಮೊಮ್ಮಗನ ಮದುವೆ ಅಂತ ಕೇಳ್ಪಟ್ಟೆ, ಅದೇ ಗೊತ್ತಾಯ್ತಲ್ಲ ನೆನ್ನೆ. ಅದು ಏನು ಅಂದರೆ ನನ್ನ ಮಗಳಿಗೆ ನಿಮ್ಮ ಮೊಮ್ಮಗನ ಮದುವೆ ನೋಡೋಕ್ಕೆ ಅವಳಿಗೆ ಧೈರ್ಯ ಇಲ್ಲ, ಭಯ, ನೋವು, ಶಾನೆ. ಅದಕ್ಕೆ ಊರು ಬಿಟ್ಬಿಟ್ಟು ಹೋಗೋಣ ಕಣಮ್ಮ ಅಂತ ಹೇಳ್ಬಿಟ್ಟು ಬೇಡ್ಕಂತ ಇದ್ದು. ಅದಕ್ಕೆ ಊರು ಬಿಟ್ಬಿಟ್ಟು ಹೋಗೋಣ ಅಂತ ಅನ್ಕೊಬಿಟ್ಟಿದ್ದೀವಿ ನಾವು. ನೀವು ಹೆಂಗೋ ಮದುವೆ ಮಾಡ್ಕೊಂಡು ನಿಮ್ಮ ಪಾಡು ನೀವು ಸುಖವಾಗಿರ್ರಿ ಅಷ್ಟೇ. ಅಯ್ಯೋ ಒಂಥರ ಬೇಜಾರಾಯ್ತಾಯ್ತು ನನಗೆ. ಕೊಳ್ಳೆಲ್ಲ ಕಿತ್ಕೊಬಂದಂಗೆ ಆಯ್ತಾಯ್ತು ನನಗಂತೂ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ನನಗೆ ಆಕ್ಸಿಡೆಂಟ್ ಆದಮೇಲೆ ಎಷ್ಟೆಲ್ಲ ಸಹಾಯ ಮಾಡಿಬಿಟ್ಲು. ಕೈ ಕಾಲು ಹಿಡ್ಕೊಂಡೆಲ್ಲ ನಡೆಸಿ ಊಟ ಮಾಡಿಸಿ ಅಯ್ಯಯ್ಯಪ್ಪ ಎಷ್ಟೆಲ್ಲ ಮಾಡಿಸ್ಬಿಡ್ತು ಆ ಹುಡುಗಿ. ಇವಾಗ ನಾನು ತಪ್ಪು ಮಾಡ್ತಾಯಿದ್ದೀನ ಅಂತ ಅನ್ನಿಸ್ತೈತೆ. ಅಲ್ಲ, ಮನುಷ್ಯರು ಅಂದಮೇಲೆ ಒಂದಿನ ಒಳ್ಳೆಯರಾಯ್ತಾರೆ, ಒಂದಿನ ಕೆಟ್ಟವರಾಯ್ತಾರೆ, ಒಂದಿನ 420ಗಳಾಯ್ತಾರೆ. ಅದೆಲ್ಲ ಇದ್ದಿದ್ದೀನಿ 420 8 ಪಾರ್ಟಿ ಆಗೋದು ಅದು ಇದು ಎಲ್ಲನೂ ಹೆಂಗೋ ಬದಲಾಗವ್ರೆ ಅಂತ ಅನ್ನಿಸ್ತದೆ. ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡ್ತೀನಿ.
ಅಮ್ಮ, ಇಬ್ರಿಗೂ ಏನು ತೊಂದರೆ ಇಲ್ಲ ಸರಿನಾ? ಆರಾಮಾಗಿ ಇವಾಗ ಇಬ್ರು ಡಿಸ್ಚಾರ್ಜ್ ಮಾಡ್ತಾರಂತೆ. ನೀವಿಬ್ರು ಆರಾಮಾಗಿ ಮನೆಗೆ ಹೋಗ್ಬೋದು. ಇನ್ನೊಂದು ಅರ್ಧ ಗಂಟೆ ನರ್ಸ್ ಬಂದ್ಬಿಟ್ಟು ಇನ್ನೊಂದ್ಸಲ ಟೆಸ್ಟ್ ಮಾಡಿಬಿಟ್ಟು ಎಲ್ಲ ನೋಡ್ಬಿಟ್ಟು ಆರಾಮಾಗಿ ಮನೆಗೆ ಕಳಿಸ್ತಾರಂತೆ. ಏನು ತೊಂದರೆ ಇಲ್ವಂತೆ ಸರಿನಾ? ಇಬ್ರು ಅಷ್ಟೇ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದ್ಕಿಂತ ಯಾವ್ದನ ಗಾಡಿಗೆ ಅಡ್ಡ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟಿರ ಅಷ್ಟೇ ನೀನಿಯ. ಅಮ್ಮ, ಮನೆಗೆ ಹೋಗ್ಬಿಟ್ಟು ಲಗೇಜು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಮಡಗ್ಬಿಟ್ಟಿದ್ದೀನಿ ಕಣಮ್ಮ. ಸರಿನಾ? ನಿಂಗೆ ಏನು ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆ ನೀ ಬಸ್ ಐತಲ್ಲ, ಆ ಬಸ್ಸೇ ನೀ ಹೊತ್ಕೊಂಡು ಹೊಂಟೋಗ್ಬಿಡೋಣ ಕಣಮ್ಮ. ಸರಿನಾ? ಬೆಳಿಗ್ಗೆ ನೀ ಹೊಂಟೋಗ್ಬಿಡೋಣ. ಸುಮ್ಮನೆ ಯಾಕಿಲಿ ಬೆಂಗಳೂರಾಗೆ ನನ್ನ ಫ್ರೆಂಡ್ ಅವಳೆ ಕಣಮ್ಮ. ಆ ಫ್ರೆಂಡ್ ಮನೆಗೆ ಹೋಗ್ಬಿಟ್ರೆ ಅದ್ಲಾಗ ಹೆಂಗೋ ಅವಳು ಒಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳೋಳೆ. ಆ ಕೆಲಸ ನೀನು ಹೆಂಗೋನೂ ಮಾಡ್ಕೊಂಡು ಹೆಂಗೋ ಇಬ್ರು ಇದ್ರಾಯ್ತು. ನೀನು ಬೇಕಾದ್ರೆ ಮನೆಗಿರು, ನಾನು ಹೋಗ್ಬಿಟ್ಟು ನಾನೆಲ್ಲ ಕೆಲಸನೂ ಮಾಡ್ಕೊಂಡು ಬತ್ತೀನಿ ಕಣಮ್ಮ. ಅಲ್ಲ, ನೀವು ಯಾಕೆ ಊರು ಬಿಟ್ಬಿಟ್ಟು ಹೋಯ್ತೀರಾ ಅಂತ ಇನ್ನೇನಕ್ಕ ಮಾಡ್ತೀಯ ಎಳ್ಳಿನಾಗ ಇತ್ಕೊಂಡು? ಏನು ಮಾಡ್ತೀಯ ಹೇಳು? ಸುಮ್ಮನೆ ಹೋಗೋದೇನಿಯ ವಾಸಿ ಕಣಕ್ಕ. ಇಲ್ಲಿರೋದಕ್ಕಿನ್ನೂ ಹೋಗೋದೇನಿಯ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ ನನಗಂತೂ. ಬೇಡ ಕಣಕ್ಕ, ಹೋಗ್ಬಿಡ್ತೀವಿ ಹೇಳಿ ಸುಮ್ಕೆ. ಯಾಕೆ ಎಲ್ಲನೂ ನನ್ನ ಮಗಳು ಆಗ್ಲೇನಿಯ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಮಡಗಿದ್ದೀನಿ ಅಂತ ಹೇಳ್ತಾವಳಲ್ಲ. ಇನ್ನೇನು ಬಟ್ಟೆ ಬರೆ ಎತ್ಕೊಳ್ಳೋದು ಒಯ್ತಿರೋದು ಅಷ್ಟೇ. ನೀನಿಯ ಚೆನ್ನಾಗಿ ನಂಬ್ತಾವಳೆ ಮುದುಕಿ. ಹಿಂಗೆ ನಂಬು, ಹಿಂಗೆ ನಂಬು, ಹಿಂಗೆ ನಂಬಿದ್ರೆ ತಾನೇ ನಮಗೂ ಒಳ್ಳೇದಾಗೋದು. ಸದ್ಯ ಈ ಅಮ್ಮ ಸಿಕ್ಬಿಟ್ರೆ ನಮಗೆ ಅವಳು ಮನೆಯಾಳು ಬಿತ್ತಿ ನಮಗೆ ಅವಾಜ್ ಆಗ್ತಿದ್ಲಲ್ಲ, ಅವಳೆಲ್ಲ ಒಂದು ಮೂಲೆಗೆ ಸೇರ್ತಾಳೆ. ಅಲ್ಲ, ಒಂದೆರಡು ದಿನ ಇದ್ದಿದ್ರೆ ಏನೋ ಒಂದು ಮೊಮ್ಮಗನ ಹತ್ರ ಮಾತಾಡೋದು ಏನೋ ಮಾಡ್ಬೋದಿತ್ತು. ಅಯ್ಯೋ ಬೇಡ ಕಣಕ್ಕ, ಸುಮ್ಮನೆ ಯಾಕೆ ನಿಮಗೂ ತೊಂದರೆ ನಮ್ಮಿಂದ. ಮೊದಲೇ ನಿಮ್ಗೆ ನಮ್ಮ ಮೇಲೆ ನಂಬಿಕೆನೂ ಇಲ್ಲ. ನೀನು ನಾಟಕ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತೀರಾ. ಆಮೇಲೆ ಅದೇ ಇವಾಗ ನಾವು ಬೀದಿಗೆ ಬಿದ್ದಿರೋದಕ್ಕೆ ಕಷ್ಟಕ್ಕೆ ಹಿಂಗೆಲ್ಲ ಮಾಡ್ತಿದ್ದೀವಿ ಅಂತ ಅನ್ಕೊಬಿಡ್ತೀರಾ. ಎಲ್ಲ ನನವೇ ಬೇಡ ಕಣಕ್ಕ. ನೀವು ಹೆಂಗೋ ಸಂದಕ್ಕಿರಿ, ನೀವು ಸಂದಕ್ಕಿದ್ರಲ್ಲ, ಸಂದಕ್ಕಿರಿ ನಮ್ಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಡ ಕಣಕ್ಕ. ಹೆಂಗೋ ದೇವರು ಕೈ ಕಾಲಂತೂ ಗೊಟ್ಟು ಕೊಟ್ಟವನಿ. ಹೆಂಗೋ ನಮ್ಮ ಪಾಡಿಗೆ ನಾವು ಹೆಂಗೋ ದುಡ್ಕೊಂಡು ತಿನ್ಕೊಂಡು ಮುಂದೆಗಿತ್ತೀವಿ ಬಿಡಕ್ಕ. ತಗೊಳ್ಳಿ ಅಜ್ಜಿ, ಹಣ್ಣು ತಗೊಂಬಂದೆ ಹೋಗಿ. ತಿರುಗಿ ನಿಮ್ಮ ಮನೆ ಹತ್ರ ಹೋದ್ರೆ ತಂದ್ಕೊಡೋರು ಯಾರನ್ನ ಇತ್ತಾರೋ ಇರೋಕ್ಕಿಲ್ವೋ ಗೊತ್ತಿಲ್ಲ. ನಾನಂತೂ ನಮ್ಮ ಅಮ್ಮನ ನೋಡ್ಕೊಳಕ್ಕೆ ನಾನು ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಹಣ್ಣು ಗಿಣ್ಣು ಎಲ್ಲನೂ ತಂದುಬಿಟ್ಟು ನಾನು ನಮ್ಮ ಅಮ್ಮಂಗೆ ತಿನ್ನಿಸ್ತೀನಿ. ಪಾಪ ನೀವು ಮನೆಗೆ ಹೋಗ್ಬಿಟ್ಮೇಲೆ ನಿಮಗೆ ಇನ್ನೂ ನಿಮ್ಮ ಅಮ್ಮಗಂಗೇನು ವಿಷಯ ಹೇಳಿಲ್ಲ ಶಿವಗೆ. ಅವ್ನು ಯಾವಾಗ ಬರ್ತಾನೋ ಏನು ಕತೆಯೋ ಗೊತ್ತಿಲ್ಲ. ನೀವೇ ಹೇಳ್ಬೇಡ್ರಿ ಅವ್ನು ಎದ್ರಕಂತಾನೆ ಅಂತ ಹೇಳಿದ್ರಿ. ಅದಕ್ಕೆ ಏನು ಹೇಳಲೇ ಇಲ್ಲ. ತಗೊಳ್ಳಿ, ಹಣ್ಣಾದ್ರೂ ಇಕ್ಕೊಂಡು ತಿನ್ಕೊಳ್ಳಿ ನೀವು. ಅಯ್ಯೋ ಇದೆಲ್ಲ ಯಾಕವ? ಪರವಾಗಿಲ್ಲ ಬಿಡವ. ಇದೆಲ್ಲ ಯಾಕೆ? ಅಯ್ಯೋ ಇಸ್ಕೊಳಕ್ಕ, ನನ್ನ ಮಗಳೇನು ಇದಕ್ಕಿನ್ನು ಮಹಾನ್ ಕೆಲಸ ಇನ್ನೇನು ಮಾಡ್ದೋಳು? ಅಲ್ಲ ಕಣವ, ನಾನು ಬಿದ್ದ ನಿಮಗೆ ಬೇಜಾರಾಗ್ಲಿಲ್ವೇ? ಈ ಮುದುಕಿ ಹಂಗೆ ಬಿದ್ದಿರಲಿ, ನನಗೆ ಎಷ್ಟೆಲ್ಲ ಬೈದವಳೆ, ಎಷ್ಟೆಲ್ಲ ಕಾಟ ಕೊಟ್ಟವಳೆ, ಹಾಳಾಗ ಹಂಗೆ ಸಾಯ್ಲಿ ಅಲ್ಲೇ ದಾರಿನಾಗೆ ಅಂತ ಹೇಳ್ಬಿಟ್ಟು ನಿನ್ಗೊನ್ನಿಸ್ಲಿಲ್ವೇನವ ನಿಂಗೆ? ನಾನು ಮೊದಲು ಥರ ಇದ್ದಿದ್ರೆ ನಿಜವಾಗ್ಲೂ ಅದೇ ಥರ ಮಾಡ್ತಾ ಇದ್ದೆ ಅಜ್ಜಿ. ನಾನು ಯಾರೋ ಮೊದಲು ಥರ ಇದ್ಬಿಟ್ಟಿದ್ರೆ ಹಾಗೆ ಮಾಡ್ತಾ ಇದ್ದೇನೋ. ಆದರೆ ಇವಾಗ ನಾನು ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದೀನಿ. ನನಗಿವಾಗ ಆ ಥರ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಮನಸ್ಸೇ ಬರೋಕ್ಕಿಲ್ಲ ಹಂಗೆಲ್ಲ ಮಾಡೋಕ್ಕೆ. ಮೊದಲದು ಹೆಂಗಪ್ಪ ಅಷ್ಟೊಂದು ದುರಂಕಾರ ಮಾಡ್ತಾ ಇದ್ದೆ ನನಗೆ ಅಂತ ಅನ್ನಿಸ್ತೈತೆ. ಆದರೆ ಇವಾಗ ನೋಡ್ರಿ ನೆನೆಸ್ಕೊಂಡ್ರೆ ನಗು ಬರ್ತದೆ. ಅಯ್ಯೋ ಬಿಡಿ, ಹಳೇದೆಲ್ಲ ನೆನೆಸ್ಕೊಬಾರ್ದಂತೆ ಶಾನೆ. ಹಳೇದೆಲ್ಲ ಮರೆತ್ಕೊಬಿಟ್ಟು ಹೊಸದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ಜಿ. ಅದಕ್ಕೆ ನಾನು ಬರೀ ಹೊಸದನ್ನೇ ಯೋಚನೆ ಮಾಡೋದು ಶಾನೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅದೇನೋ ನಿಮ್ಮ ಪಾಡು ನೀವು ಆರಾಮಾಗಿರಿ. ಈಗ ಮನೆ ಕರ್ಕೊಂಡೋಗಿ ಬಿಡ್ತೀನಿ. ಆಟೋಗೆ ಹೇಳಿದ್ದೀನಿ, ಡಾಕ್ಟ್ರೂ ಕರ್ಕೊಂಡೋಗಿ ಅಂತ ಹೇಳಿದ್ರು. ಬಿಲ್ಲೆಲ್ಲನೂ ಮುಗ್ದೈತೆ. ಬಿಲ್ದಿನಿ ಏನು ತೊಂದರೆ ಇಲ್ಲ. ಎಲ್ಲ ಕೊಟ್ಟಿದ್ದು ಮಾಡಿದ್ದು ಎಲ್ಲ ಆಗೈತೆ. ಎಲ್ಲರನ್ನೂ ನಿಮ್ಮ ಮಾತ್ರೆ ಗೀತ್ರೆಲ್ಲ ಎತ್ಕೊಬಿಡಿ. ನೀಟಾಗಿ ಹೋಗ್ಬಿಟ್ಟು ಆಟೋದಾಗೆ ಹೋಗೋಣ. ನಿಮ್ಮನ್ನು ನಿಮ್ಮ ಅಂತೆಗೆ ಇಳಿಸ್ಬಿಟ್ಟು ನಮ್ಮ ಅಮ್ಮನ ಹಂಗೆ ಏನಿಯಾ ಕರ್ಕೊಂಡೋಗ್ತೀನಿ ನಮ್ಮ ಅಂತಕ್ಕೆ. ಸರಿ ಕಣಜಿ, ಎಲ್ಲ ಒಳ್ಳೇದಾಗಲಿ. ನಾಳೆಯಿಂದ ನಾವು ಮನೆಗಿರಲ್ಲ. ಅಮ್ಮ ಈಗ ನಡಿಬೋದಾ? ಒಸಿ ನೆಟ್ಟು ಕಾಲೆಲ್ಲ ನೀಸೋದು ಮುಡ್ಸೋದು ಎಲ್ಲ ಮಾಡು. ಹಂಗೆ ನೀ ತಿರ್ಗಿ ಹಂಗೆ ಕುಂತ್ಕೊಂಡ್ರೆ ಕಾಲುಗಳೆಲ್ಲ ಹಂಗೆ ಹಿಡ್ಕೊಬಿಡ್ತಾವೆ ನಿನ್ಗೂ. ಒಸಿ ಕಾಲನ್ನ ಹಂಗೂ ಹಿಂಗೂ ಆಡಿಸ್ತಿರು. ಈಗ ಎದ್ದೋಳು, ಆಟ ಎಲ್ಲ ಬರ್ತದೆ. ಹೋಗೋಣ ಎದ್ದೋಳು. ಮಗಳೇ, ಎದ್ದೊಳ್ತೀನಿರು. ಒಸಿ ನೋವಾಯ್ತದ ಅಷ್ಟೇ ನೀ. ಅದು ಬಿಟ್ಬಿಟ್ರೆ ನಂಗೇನು ಶಾನೆ ನೋವಾಗಕ್ಕಿಲ್ಲ. ಒಸಿ ನೋವಾಯ್ತಾ ಇರ್ತದೆ ಒಳಗೆ. ನೀನಿಯ ಕಳುಕ್ ಅನ್ನಂಗೆ ಆಯ್ತಾಯ್ತು ಮಗಳೇ. ಏನಾಗಕ್ಕಿಲ್ಲ. ಕೈ ಕೊಡು, ನಿಧಾನಕ್ಕೆ ಎದ್ದೋಳು. ನೀವು ಅಷ್ಟೇ ನಿಧಾನಕ್ಕೆ ಕೈ ಕೊಡ್ತೀನಿ, ನಿಧಾನಕ್ಕೆ ಎದ್ದೋಳಿ. ನೀವು ಮಂತಾಕ್ಬಿಡ್ತೀನಿ, ಎದ್ದೋಳಿ. ಸರಿ ಕಣಮ್ಮ. ನಿಧಾನ. ಬನ್ನಿ ನಿಧಾನ ಕಿಳಿ ಬನ್ನಿ. ಯವ್ವ ನಿಧಾನ ಕಣವ, ನಿಧಾನ ಕೆಡಿಸ್ಕ ಕಣವ. ನನಗೆ ಶಾನೆ ಏಟಾಗ್ಬಿಟ್ಟೈತೆ ಕಣವ. ಒಂದು ಹೆಜ್ಜೆ ಇಕ್ಕಕ್ಕೂ ಪಿರಾಣ ಓದಂಗೆ ಆಯ್ತದೆ. ಹೊಸಿ ನಿಧಾನ ಕೆಳಿಸ್ಕೊಳವ, ಎಳಿಬೇಡ. ಸರಿ ಬನ್ನಿ, ನಿಧಾನಕ್ಕೆ ಬನ್ನಿ. ಹಬ್ಬ ಸದ್ಯ ನಡೀರಿ. ಇವಾಗ ನಿಧಾನಕ್ಕೆ ನಡೀರಿ. ನನ್ನ ಕೈ ಹಿಡ್ಕೊಂಡು ಬೇಕಾರೆ ನಡೀರಿ. ಸರಿ ಕಣವ, ನಡೀರಿ. ನಿಧಾನಕ್ಕೆ ನಡೀರಿ. ಜೀವನದಾಗ ಒಂದು 500 ಪಿಲಾನ ಹಾಕ್ಬಿಟ್ಟಿದ್ದೀನಿ. 500 ಪಿಲಾನ ಒಂದೂ ಸಕ್ಸಸ್ ಆಗಿಲ್ಲ. ಇದನ್ನು ಸಕ್ಸಸ್ ಆಯ್ತದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಪ್ಪ ದೇವ್ರೆ, ಈ ಅಮ್ಮ ಹೆಂಗೋನೂ ಅತ್ತ ನನ್ನ ಮಗಳ ಜೊತೆ ಖುಷಿಯಾಗಿ ಹಿಂಗೇನಿ ಅವಳೆ. ಹಿಂಗೆ ಇದ್ಬಿಟ್ಟು ಮೊಮ್ಮಗನ ಜೊತೆ ನನ್ನ ಮಗಳನ್ನ ಸೇರಿಸ್ಬಿಟ್ರೆ ಅಷ್ಟೇ ಸಾಕು ದೇವ್ರೆ. ಇನ್ನೇನು ಕೇಳ್ಕೊಳಕ್ಕಿಲ್ಲ ನಿನ್ನ. ನಡೀರಿ. ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ನಡೀರಿ.